ಸಿದ್ದು ಆಪ್ತ ಜಮೀರ್ಗೆ ಅತಿ ದೊಡ್ಡ ಶಾಕ್ ಎದುರಾಗಿದೆ. ಡಿಕೆ ಸಂಪುಟ ಸೇರೋದಿಲ್ವಾ ಜಮೀರ್ ಅಹ್ಮದ್ ಖಾನ್? ಸಿದ್ದು ಆಪ್ತ ಜಮೀರ್ಗೆ ಅತಿ ದೊಡ್ಡ ಶಾಕ್. ಡಿಕೆ ಸಂಪುಟ ಸೇರೋದಿಲ್ವಾ ಜಮೀರ್? ದಾವಣಗೆರೆ ದಕ್ಷಿಣ ಮುಸ್ಲಿಮರ ದಂಗೆ ಎಫೆಕ್ಟು. ಆಗಿಂದನೂ ಸಹಿತ ಜಮೀರ್ ಮಂತ್ರಿಗಿರಿ ಮೇಲೆ ರಿಫ್ಲೆಕ್ಟ್ ಆಗುತ್ತಾ ಅಂತ ಆ ಒಂದು ಏನು ದಾವಣಗೆರೆ ಕ್ಷೇತ್ರದ ವಿಚಾರಕ್ಕೆ ನಡೆದಂತ ಜಿದ್ದಾಜಿದ್ದಿ. ಬುಧವಾರ ಮಂತ್ರಿ ಆಗೋದಿಲ್ವಾ ಜಮೀರ್? ಡಿಕೆ ಸಂಪುಟಕ್ಕೆ ಜಮೀರ್ ಸೇರೋದು ಡೌಟ್. ಸಿದ್ದು ಆಪ್ತ ಜಮೀರ್ಗೆ ಅತಿ ದೊಡ್ಡ ಶಾಕ್ ಇದೀಗ. ಡಿಕೆ ಸಂಪುಟ ಸೇರೋದಿಲ್ವಾ ಜಮೀರ್ ಅಹ್ಮದ್ ಖಾನ್ ಅಂತ? ಯಾಕಂದ್ರೆ ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಮರ ದಂಗೆ ಎಫೆಕ್ಟ್ ಯಾವ ರೀತಿಯಾಗಿತ್ತು, ಆಗ ಕೂಡ ಡಿಕೆ ವರ್ಸಸ್ ಜಮೀರ್ ಅಹ್ಮದ್ ಖಾನ್ ಅಂತ ನಡೀತಾ ಇತ್ತು. ಜಮೀರ್ ಮಂತ್ರಿಗಿರಿ ಮೇಲೆ ರಿಫ್ಲೆಕ್ಟ್ ಆಗುತ್ತಾ ದಾವಣಗೆರೆ ಕ್ಷೇತ್ರದ ದಂಗಲ್? ಬುಧವಾರ ಮಂತ್ರಿ ಆಗುವುದಿಲ್ವಾ ಜಮೀರ್ ಅಹ್ಮದ್ ಖಾನ್? ಡಿಕೆ ಸಂಪುಟಕ್ಕೆ ಜಮೀರ್ ಸೇರೋದು ಅನುಮಾನನ ಅನ್ನುವಂತ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಸಿದ್ದು ಆಪ್ತ ಜಮೀರ್ಗೆ ಅತಿ ದೊಡ್ಡ ಶಾಕ್ ಅಂತ ಹೇಳ್ಬೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಡಿಕೆ ಸಂಪುಟ ಸೇರೋದಿಲ್ವಾ ಜಮೀರ್ ಅಹ್ಮದ್ ಖಾನ್ ಅಂತ ನೋಡಿದ್ರೆ, ಒಂದು ಕಡೆ ಸಿದ್ದರಾಮಯ್ಯ ಬನ, ಡಿಕೆ ಶಿವಕುಮಾರ್ ಬನ ಅಂತ ನಾವು ಮಾತಾಡ್ತೇವೆ. ಅಂದ್ರೆ ಜಮೀರ್ ಅಹ್ಮದ್ ಖಾನ್ ಸಿದ್ದರಾಮಯ್ಯ ಅವರ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಂತ ಸ್ಟೇಟ್ಮೆಂಟ್ಗಳಿದಾವಲ್ಲ, ಅಂದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರ ಅನ್ನುವಂಥ ವಿಚಾರದಲ್ಲಿ ಪ್ರತಿ ಬಾರಿನೂ ಜಮೀರ್ ಅಹ್ಮದ್ ಖಾನ್ ಎಲ್ಲೇ ಹೋದ್ರು ಕೂಡ ಸಿದ್ದರಾಮಯ್ಯ ಸಾಹೇಬ್ರೆ ಮುಂದಿನ ಸಿಎಂ, ಅವರೇ ಸಿಎಂ ಆಗಿ ಕಂಟಿನ್ಯೂ ಆಗ್ತಾರೆ, ಯಾವುದೇ ರೀತಿಯಂಥ ಬದಲಾವಣೆ ಇಲ್ಲ, ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ಕೊಂಡು ಬಂದಿರ್ತವ್ರು ಜಮೀರ್ ಅಹ್ಮದ್ ಖಾನ್. ಡಿಕೆ ಶಿವಕುಮಾರ್ ವಿಚಾರದಲ್ಲಿ ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಂಥ ಜಿದ್ದಾಜಿದ್ದಿ ಇದೆಯಲ್ಲ, ಅಲ್ಲಿ ಮುಸ್ಲಿಮರೇನು ದಂಗೆ ಹೇಳ್ತಾರಲ್ವಾ, ಆ ವಿಚಾರದಲ್ಲೂ ಕೂಡ ಇಬ್ಬರ ತಲೆದಂಡ ಆಗುತ್ತೆ. ಅದು ಅಷ್ಟಾದ್ರೂ ಮೇಲೂ ಕೂಡ ಇದೀಗ ಜಮೀರ್ ಅಹ್ಮದ್ ಖಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆಗಳು ಮೂಡುತ್ತೆ. ಡಿಕೆ ಸಂಪುಟದಲ್ಲಿ ಮುಸ್ಲಿಮರಿಗೆ ಹೆಚ್ಚು ಆದ್ಯತೆ. ಡಿಕೆ ಸಂಪುಟಕ್ಕೆ ಎನ್ಎ ಹ್ಯಾರಿಸ್ ಖಾದರ್ ಫಿಕ್ಸ್. ಸಲೀಂ ಅಹ್ಮದ್ ಮಂತ್ರಿಯಾಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಜಮೀರ್ ಮಂತ್ರಿ ಆಗೋದು ಡೌಟು, ಅನುಮಾನ. ಜಮೀರ್ ಮಂತ್ರಿ ಆಗದಿದ್ರೆ ರಿಜ್ವಾನ್ಗೆ ಚಾನ್ಸ್ ಅಂತ ಹೇಳ್ಬೋದು. ಕೈ ಜಾರುತ್ತಿರೋ ಮತ ಬುಟ್ಟಿ ರಕ್ಷಣೆಗೆ ಡಿಕೆ ಪ್ಲಾನ್. ಡಿಕೆ ಸಂಪುಟದಲ್ಲಿ ಇರಲಿದ್ದಾರೆ ಕನಿಷ್ಠ 3 ಮುಸ್ಲಿಮರು. ಸಿದ್ದು ಸಂಪುಟದಲ್ಲಿ ಇದ್ದಿದ್ದು ಬರೀ 2 ಮುಸ್ಲಿಮರು, ಆದ್ರೆ ಡಿಕೆ ಸಂಪುಟದಲ್ಲಿ 3 ಮುಸ್ಲಿಮರು. ದಾವಣಗೆರೆ ದಂಗಲ್ ಎಫೆಕ್ಟ್ ಬೆನ್ನಲ್ಲೇ ಎಚ್ಚೆತ್ತ ಹೈಕಮಾಂಡ್, ಮಹತ್ತರ ನಿರ್ಧಾರ ಇದು. ಅಶ್ವವೇಗ ನ್ಯೂಸ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದೆ. ಈ ಬಾರಿ ಡಿಕೆ ಸಂಪುಟದಲ್ಲಿ 3 ಇರ್ತಾರಾ ಅಂತ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದದ್ದು 2. ನೋಡಿ, ಡಿಕೆ ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ದಾವಣಗೆರೆ ದಂಗಲ್ ಆಗುತ್ತೆ ಅಲ್ಲ, ಅದಾದ್ಮೇಲೆ ಮುಸ್ಲಿಮರು ಭುಗಿಲು ಹೇಳ್ತಾರೆ. ಹೈಕಮಾಂಡ್ ಎಚ್ಚೆತ್ಕೊಂಡಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಇದೀಗ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿವೇಕ್, ಒಂದ್ ಕಡೆ ಬಿಗ್ ಪೊಲಿಟಿಕಲ್ ಅಪ್ಡೇಟ್ ಅಂತ ಹೇಳ್ಬೋದು ಇದನ್ನ. ಯಾಕಂತ ಅಂದ್ರೆ ಈಗಾಗಲೇ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ 3 ಮುಸ್ಲಿಮರಿಗೆ ಆದ್ಯತೆಯನ್ನ ಕೊಡಲಾಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಎಸ್ ವನಿತಾ, ಈಗಾಗಲೇ ರಾಜ್ಯದಲ್ಲಿ ಏನು ಮುಖ್ಯಮಂತ್ರಿಯ ಗೊಂದಲ ಇತ್ತು, ಇದನ್ನೆಲ್ಲ ಕೂಡ ಈಗಾಗಲೇ ಹೈಕಮಾಂಡ್ ಬಗೆಹರಿಸಿದೆ. ಇನ್ನೇನು 3ನೇ ತಾರೀಕು, ಜೂನ್ 3ನೇ ತಾರೀಕು ಈಗ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಡಿಕೆ ಶಿವಕುಮಾರ್ ಅಂತೂ ಅಧಿಕೃತವಾಗಿ ಕೂಡ ಗೊತ್ತಾಗಿದೆ. ಅವರ ಜೊತೆಗೆ 11 ಜನ ಸಚಿವರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಎಂಬ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಜೊತೆಗೆ ಓವರ್ ಆಲ್ ಆಗಿ ಈಗ 33 ಸಚಿವ ಸ್ಥಾನಗಳ ಪೈಕಿ ಅಲ್ಪಸಂಖ್ಯಾತರಿಗೆ ಎಷ್ಟು ಸಚಿವ ಸ್ಥಾನ ಕೊಡ್ತಾರೆ, ಮುಸ್ಲಿಮರಿಗೆ ಎಷ್ಟು ಸಚಿವ ಸ್ಥಾನ ಕೊಡ್ತಾರೆ ಅನ್ನೋದು ಕೂಡ ಒಂದಿಷ್ಟು ಕುತೂಹಲ ಮೂಡಿಸ್ತಿತ್ತು. ಸದ್ಯದ ಮಟ್ಟಿಗೆ ಲಭ್ಯವಾಗ್ತಿರೋ
ಆಗ್ತಿರುವಂಥ ವಿಚಾರ ಏನಪ್ಪಾ ಅಂದರೆ 3 ಜನಕ್ಕೆ ಕೂಡ ಸಚಿವ ಸ್ಥಾನ ಈ ಬಾರಿ ಕೊಡೋದಕ್ಕೆ ಕೂಡ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ನೇತೃತ್ವದ ಸರ್ಕಾರ ತಯಾರಾಗಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಪ್ರಮುಖವಾಗಿ ಮೊದಲನೇದು ಇರ್ತಕ್ಕಂಥದ್ದು ಯು ಟಿ ಖಾದರ್ ಅವರು. ಅವರಿಗೆ ಕೂಡ ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರು ಸ್ಪೀಕರ್ ಕೂಡ ಆಗಿದ್ರು. ಅವರಿಗೆ ಈ ಬಾರಿ ಸಚಿವ ಸ್ಥಾನ ಕೊಡೋದಾಗಿ ಕೂಡ ಚರ್ಚೆ ನಡೀತಾ ಇದೆ. ಇನ್ನೊಂದು ರಿಜ್ವಾನ್ ಅರ್ಷದ್ ಅವರಿಗೂ ಕೂಡ ಸಚಿವ ಸ್ಥಾನ ನೀಡ್ತಾರೆ ಎಂಬ ಒಂದಿಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಜೊತೆಗೆ ಸಲೀಂ ಅಹಮದ್ ಖಾನ್ ಅವರ ವಿಚಾರ ಕೂಡ ಚರ್ಚೆ ಆಗ್ತಿದೆ. ಅದೇ ರೀತಿ ನೋಡ್ತಾ ಹೋದ್ರೆ ತನ್ವೀರ್ ಸೇಠ್ ಅವ್ರದ್ದು ಕೂಡ ಚರ್ಚೆ ಆಗ್ತಿದೆ. ಈ ರೀತಿಯಾಗಿ 4-5 ಜನ ಪ್ರಮುಖರು ರೇಸ್ನಲ್ಲೂ ಕೂಡ ಇದರಲ್ಲಿ ಯು ಟಿ ಖಾದರ್ಗೆ ಪ್ರಮುಖವಾಗಿ ಅವರಿಗೆ ಫಿಕ್ಸ್ ಅವ್ರಿಗೆ ಕೊಡಲಾಗುತ್ತೆ ಸಚಿವ ಸ್ಥಾನ ಈಗಾಗಲೇ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಇದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಅಲ್ಪಸಂಖ್ಯಾತರಲ್ಲಾಗಿರ್ಬೋದು, ಮುಸ್ಲಿಮರಾಗಿರ್ಬೋದು, ಪ್ರಭಾವಿ ಆದಂಥವರು ಜಮೀರ್ ಅಹಮದ್ ಖಾನು ಒಂದು ಸಚಿವ ಸ್ಥಾನವನ್ನು ಕೂಡ ಹೊಂದಿದ್ರು ಸಿದ್ದರಾಮಯ್ಯ ಸರ್ಕಾರದಲ್ಲಿ. ಈ ಬಾರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಏನು ರಚನೆ ಆಗುತ್ತೆ, ಇದರಲ್ಲಿ ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ಕೊಡೋದು ಬಹುತೇಕ ಡೌಟ್ ಅಂತಾನೂ ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಜಮೀರ್ ಅಹಮದ್ ಖಾನಿಗೆ ಒಂದು ವೇಳೆ ಸಚಿವ ಸ್ಥಾನ ಕೊಟ್ಟರೆ ರಿಜ್ವಾನ್ ಅರ್ಷದ್ ಈ ಹಿಂದೆಯಿಂದ ಕೂಡ ಸಚಿವ ಸ್ಥಾನ ಬೇಕು ಅಂತ ಕೇಳ್ಕೊಂಬಂದಂಥವ್ರು. ಜೊತೆಗೆ ಸಲೀಂ ಅಹಮದ್ ಖಾನ್ MLC ಆದಂಥವ್ರು, ಅವರು ಕೂಡ ಸೀನಿಯರ್ ಇದ್ದಂಥವ್ರು, ಅವರು ಕೂಡ ಸಚಿವ ಸ್ಥಾನ ಬೇಕು ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಯು ಟಿ ಖಾದರ್ ಅವರು ಕೂಡ ಅಷ್ಟೇ ಸ್ಪೀಕರ್ ಸ್ಥಾನ ಬೇಡ, ಸಚಿವ ಸ್ಥಾನ ಬೇಕು ಅಂತ ಕೇಳ್ತಾ ಇದ್ದಂಥವ್ರು. ಈ ರೀತಿಯಾಗಿ ಅವ್ರಿಗೇನಾದರೂ ಮಣೆ ಹಾಕಿದ್ರೆ ಹೈಕಮಾಂಡ್ ಹಾಗೂ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ, ಆ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ಫಿಕ್ಸ್ ಆಗೋದು ಸಚಿವ ಸ್ಥಾನ ಮಿಸ್ ಆಗೋದು ಗ್ಯಾರಂಟಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ನಿಜಕ್ಕೂ ಕೂಡ ಈ ನಿರ್ಧಾರ ಯಾವಾಗ ಹೈಕಮಾಂಡ್ ತೆಗೆದುಕೊಳ್ಳಲಿದೆ ಅಂತ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ಯಾಕಂದ್ರೆ ಇದೇ 3ನೇ ತಾರೀಕು ಕೇವಲ 11 ಜನ ಸಚಿವರು ಮಾತ್ರ ಪದಗ್ರಹಣ ತೆಗೆದುಕೊಳ್ತಾರೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ. ಇನ್ನು ಉಳಿದಂಥವ್ರದ್ದೆಲ್ಲರದು ಕೂಡ 1 ವಾರದ ಒಳಗೆ ಕ್ಲಿಯರ್ ಮಾಡೋದಕ್ಕೂ ಕೂಡ ಈಗಾಗಲೇ ಹೈಕಮಾಂಡ್ ಒಂದಿಷ್ಟು ಚಿಂತನೆಯನ್ನ ಕೂಡ ನಡೆಸ್ತಿದೆ. ಇದೆಲ್ಲದಕ್ಕೂ ಕೂಡ ಒಂದಿಷ್ಟು ಕ್ಲಿಯರ್ ಮಾಹಿತಿ ಲಭ್ಯವಾಗೋದು ಯಾವಾಗ ಅಂದ್ರೆ ದೆಹಲಿಗೆ ನಾಳೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಸಚಿವ ಸಂಪುಟದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೈಕಮಾಂಡ್ ನಾಯಕರ ಜೊತೆ ಹೋಗಿ ಚರ್ಚೆ ಕೂಡ ಮಾಡ್ತಾರೆ. ಅಲ್ಲಿ ಸುರ್ಜೇವಾಲಾ ಅವರಾಗಿರ್ಬೋದು, KC ವೇಣುಗೋಪಾಲ್ ಆಗಿರ್ಬೋದು, AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಇವರೆಲ್ಲರ ನೇತೃತ್ವದಲ್ಲಿ ಒಂದಿಷ್ಟು ವಿಚಾರಗಳ ಪೈಕಿ ಕೂಡ ಚರ್ಚೆ ನಡೆಯುತ್ತೆ. ಅಂದ್ರೆ ಯಾರಿಗೆ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮಾಡಬೇಕು ಅಂತ. ಈಗಾಗಲೇ 11 ಜನ ಏನು ಪದಗ್ರಹಣ ತೆಗೆದುಕೊಳ್ಳಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಅಂತ ಆ ಲೀಸ್ಟ್ ಅನ್ನು ಕೂಡ ತಯಾರಿ ಮಾಡ್ಕೊಂಡಿದ್ದಾರೆ. ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಒಂದಿಷ್ಟು ಲೀಸ್ಟ್ ಅನ್ನ ತಯಾರಿ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರ ಲೀಸ್ಟ್ ಅನ್ನ ಕೂಡ ತೆಗೆದುಕೊಂಡು ಹೋಗಿ ಅಂತಿಮವಾಗಿ 11 ಜನಕ್ಕೆ ಯಾರಿಗೆ ನಾಮಿನೇಷನ್ ಅಂದ್ರೆ ಯಾರಿಗೆ ಪದಗ್ರಹಣ ಕೊಡಬೇಕು ಆ ಸಂದರ್ಭದಲ್ಲಿ ಅಂತ ಕೂಡ ಮಾಹಿತಿಗಳು ಆ ಸಂದರ್ಭದಲ್ಲಿ ಲಭ್ಯವಾಗುತ್ತೆ ಅಂತಾನೆ ಹೇಳ್ಬೋದು ವನಿತಾ. ಥ್ಯಾಂಕ್ ಯು ವಿವೇಕ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.